ನಾನು ಒಂದು ಸಲ ದುಬೈಗೆ ಹೋಗಿ ಬಂದಿದ್ದೆ. ದುಬೈಗೆ ಹೋಗಿ ಬಂದಂಥ ಸಂದರ್ಭದಲ್ಲಿ ನನಗೆ ಅಲ್ಲಿ ಮಾಹಿತಿಗಳು ಎನ್ಕ್ವೈರಿ ಏನೇನು ಮಾಡ್ತಾರೆ ಅಂತ ನಾನು ಸ್ವಲ್ಪ ಐಡಿಯಾ ಇತ್ತು. ನನಗೆ ಕೇಳಿದೆ, ಮಾಮನ ಅಲ್ಲಿ ಏನು ಕೇಳ್ತಾರೆ ಅಂತಂದು. ವಾಟ್ ಇಸ್ ಯುವರ್ ನೇಮ್ ಅಂತ ಕೇಳ್ತಾರೆ. ನರಸಿಂಹ ಜೋಶಿ ಅಂತ ಹೇಳು. ಎರಡನೇ ಪ್ರಶ್ನೆ, ಯಾಕೆ ಹೋಗ್ಲಾಗತ್ತೆ ಅಂತ ಕೇಳ್ತಾರೆ. ಟೂರಿಸ್ಟ್ ಆಗಿ ಹೋಗ್ತೀನಿ ಅಂತ ಹೇಳ್ಬಿಡು. ಆಯ್ತು, ಇಷ್ಟೇನ ಆಯ್ತು, ಇಷ್ಟ ಹೋಗಿ ನಿಂತ. ವಾಟ್ ಇಸ್ ಯುವರ್ ನೇಮ್ ಅಂತ ಕೇಳಿದ್ರೆ ಅಲ್ಲಿ ಏರ್ಪೋರ್ಟ್ನಾಗ ನರಸಿಂಹ ಜೋಶಿ ಅಂದ. ಎರಡನೇ ಪ್ರಶ್ನೆ ಚೇಂಜ್ ಮಾಡ್ಯಾರ ಅವರು. ಇವರ ಫಾದರ್ ನೇಮ್ ಅಂತ ಕೇಳ್ಯಾರ. ಟೂರಿಸ್ಟ್ ಅಂತ ಬಂದ ಪುಣ್ಯಾತ್ಮ. 10 ನಿಮಿಷ ಕೌಂಟರ್ ಬಂದಾಗಿತ್ತದು ಟೂರಿಸ್ಟ್ ಅಂದದಕ್ಕೆ. ಕನ್ಫ್ಯೂಸ್ ಆಗ್ತದೆ ನೋಡ್ರಿ. ಇಂಗ್ಲೀಷಲ್ಲಿ ಡಲ್ ಇದ್ದೀವಿ ಬಂಧುಗಳೇ. ನಾನು ಡಲ್ ಇದ್ದೀನಿ ಎಂಬುದು ಗೊತ್ತಾಗಿ ಪ್ರಾಣೇಶ್ವರ್ ನನಗೆ ಚಾಲೆಂಜಿಂಗ್ ಮಾಡಿದ್ರು. ಮಾಮನಿ, ಆಸ್ಟ್ರೇಲಿಯಾಕ್ಕೆ ಏನು ಬಂದೀವಲ್ಲ ನಾವು ಇವತ್ತು, ರಶ್ಮಿ ಮೇಡಮ್ ಅವರು ತಮ್ಮ ಗಂಡನ ಜೊತೆಗೆ ಬಂದು ನಮಗೆ ವೆಲ್ಕಮ್ ಮಾಡ್ಕೊತಾರೆ. ಹೂಗುಚ್ಚ ಕೊಟ್ಟು ಗಂಡನ ಜೊತೆಯಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ಬೇಕಂದ್ರು. ನಾನು ಹೇಳಿದೆ, ಬರಂಗಿಲ್ಲ ಸರ್, ಸುಮ್ಮನೆ ಯಾಕೆ ಹುಚ್ಚುಚ್ಚು ಮಾತಾಡೋಕೆ ಹೋಗೋಣ, ಬ್ಯಾಡ ಅಂದೆ ನಾನು. ಇಲ್ಲ, ನಾ ಹೇಳಿಕೊಡ್ತೀನಿ ಹಂಗೆ ಮಾತಾಡೋಂಥದ್ದು. ಏನು ಹೇಳಿ ಸರ್, ಹೌ ಆರ್ ಯು ಅಂತ ಕೇಳ್ಬೇಕು ನೀನು. ಅವ್ರು ಫೈನ್ ಅಂತಾರೆ. ಮತ್ತು ಅವ್ರು ತಿರ್ಗಾ ನಿನಗೆ ಹೌ ಆರ್ ಯು ಅಂತಾರೆ. ಮೀಟು ಅನ್ಬೇಕು ನೀನು. ಮತ್ತು ನೀವು ತಿಳ್ಕೊಣ, ಮೀಟು ಅಲ್ರಿ, ಇಷ್ಟನ ಸರ್. ಇಷ್ಟ ನೋಡ್ರಿ, ಭಾಳ ಈಸಿ ಅದಲ್ಲ ರೀ. ನಾ ಇಂಗ್ಲೀಷ್ ಅಂದರೆ ಏನಂತ ತಿಳ್ಕೊಂಬಿಟ್ಟಿದ್ದೆ ನಾನು ಅಂತಂದು ಹೋದ ತಕ್ಷಣ ಹೂಗುಚ್ಚ ಕೊಟ್ಟು ಸ್ವಾಗತ ಮಾಡಿದ್ರು ಬಂಧುಗಳೇ. ನಾನು ಇಂಗ್ಲೀಷಲ್ಲಿ ಮಾತಾಡ್ಬೇಕಂದ್ರೆ ಹುಮ್ಮಸ್ಲಿಂದ ಹೋಗಿ ಹೌ ಆರ್ ಯು ಅಂತ ಕೇಳೋ ಬದಲು ಕನ್ಫ್ಯೂಸ್ ಆಗಿ ಹೂ ಆರ್ ಯು ಅಂದೆ ನಾನು. ಅವ್ರಂದ್ರೆ ರಶ್ಮಿ ಹಸ್ಬೆಂಡ್ ಅಂದರು. ನಾನು ಬಿಡಲಿಲ್ಲ, ಮೀಟು ಅಂದೆ ನಾನು. ಅವರಿಗೆ ನಮಗೆ ಜಗಳ, ನನ್ನ ಹೆಂಡ್ತಿ ಮೀಟು ಅಂತೇನಂತಂದು. ನರಸಿಂಹ ಜೋಶಿ ಬಿಡ್ಬೇಕಿಲ್ಲರಿ, ನನಗೂ ಮೀಟು ಅಂತ ಬಂದು. ಇಂಗ್ಲೀಷ್ ಬರೋಂಗಿಲ್ಲ ಅಂತೇಳಿ ನಮ್ಮ ಮನಸ್ಸಿಗೆ ಎಂದೂ ಬೇಜಾರಾಗಿಲ್ಲ ಬಂಧುಗಳು. ಯಾಕಂತಂದ್ರೆ ಬ್ರಿಟಿಷರಿಗೆ ಕನ್ನಡ ಬಂದಿಲ್ಲ ಅಂತೇಳಿ ಬೇಜಾರಾಗಿಲ್ಲ ಅಂದಮೇಲೆ ನನಗೆ ಯಾಕೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಬೇಜಾರಾಗ್ಲಿಕ್ಕೆ ಹೋಗ್ತದೆ ಬಂಧುಗಳೇ. ನಾನು ಇಂಗ್ಲೀಷಲ್ಲಿ ಡಲ್ ಇರ್ಬೋದು ಬಂಧುಗಳೇ. ಚಿಕ್ಕವನಿದ್ದಾಗ ಇಡೀ ಸ್ಕೂಲಿಗೆ ಫಸ್ಟ್ ಬರ್ತಾ ಇದ್ದೆ ನಾನು. ಇಡೀ ಸ್ಕೂಲಿಗೆ ಫಸ್ಟ್ ಬರ್ತಾ ಇದ್ದೆ ಬಂಧುಗಳೇ. ಇಡೀ ಸ್ಕೂಲಿಗೆ ಫಸ್ಟ್ ಬರ್ತಾ ಇದ್ದೆ. ಉಳಿದವರೆಲ್ಲ ಆಮೇಲೆ ಬರ್ತಾಯಿದ್ರು. ಸ್ಕೂಲಿಗೆ ಫಸ್ಟ್ ಬರ್ಬೇಕಂತ ಓದಬೇಕಂತೇನಿಲ್ಲ ರೀ. ಯಾವನು ಫಸ್ಟ್ ಹೋಗಿ ಕೊಡ್ತಾನೆ ನಾವು ಸಾಲಿಗೆ ಫಸ್ಟ್ ಬಂದಂಗ. ಮಾಸ್ತರ್ ದಿವಸ ಹೇಳ್ತದೆ ನಮ್ಮವ್ವ ಬಂದು, ನಿನ್ನ ಮಗ ಸಾಲಿಗೆ ಫಸ್ಟ್ ಬಂದಾನೆವ್ವ, ಸಾಲಿಗೆ ಫಸ್ಟ್ ಬಂದಾನವ್ವ ಅಂತಂದು. ನಮ್ಮವ್ವ ಭಾಳ ಖುಷಿಯಾಗಿ ಓಣಿ ತುಂಬ ಎಲ್ಲ ಹೇಳ್ಕೊಂಡು ತಿರುಗಾಡ್ತದೆ, ನನ್ನ ಮಗ ಸಾಲಿಗೆ ಫಸ್ಟ್ ಬಂದಾನಂತೆಪ್ಪ, ಸಾಲಿಗೆ ಫಸ್ಟ್ ಬಂದಾನಂತೆಪ್ಪ. ರಿಸಲ್ಟ್ ಬಂದು ದಿವಸ ಮಾಸ್ತರ್ ನಿನ್ನ ಮಗ 3rd ಕ್ಲಾಸ್ನಾಗ ಬಂದಾರಂತ ಅಂದ್ರೆ ನಮ್ಮವ್ವ ಮಾಸ್ತರ್ಗೆ ಬೈದಿದ್ಲು. ದಿವಸ ಫಸ್ಟ್ ಕ್ಲಾಸ್ನಾಗ ಬಂದಾನಪ್ಪ, ಒಂದು ದಿವ್ಸ 3rd ಕ್ಲಾಸ್ನಾಗ ಬಂದ್ರೆ ಏನಾಯ್ತು ಅಂತಂದಿದ್ಲು ಬಂಧುಗಳೇ. ಈ ಥರ ಪರಿಸರದಲ್ಲಿ ಬೆಳೆದಿವಿ ನಾವು. ಭಾಳ ಬಡತನದಲ್ಲಿ ಬೆಳೆದಂಥ ವ್ಯಕ್ತಿಗಳು ನಾವು. ಕನಸು ಕಾಣಕ್ಕೆ ಕೂಡ ಹಿಂದೆ ಮುಂದೆ ನೋಡ್ತಿದ್ವಿ. ನಾನೊಂದು ಕನಸು ಕಂಡೆ, ಅದು ನಮ್ಮ ಅವ್ವನ ಮುಂದೆ ಹೇಳ್ಬೇಕಂತ ತಿಳ್ಕೊಂಡು ನಮ್ಮ ಅವ್ಗಂದೆ, ಅಮ್ಮ ಒಂದು ಕನಸು ಕಂಡಿನಿ, ನಿನ್ನ ಮುಂದೆ ಹೇಳ್ಬೇಕಂತ ಮಾಡಿನಂದೆ. ಕನಸ ಹೇಳು ಮಗನೇ, ನಾನು ಖುಷಿ ಪಡ್ತೀನಿ ಅಂದ್ಲು. ಇವತ್ತು ನಾನು ಕನಸಿನಲ್ಲಿ ಏನು ಕಂಡಿನಿ ಅಂತಂದ್ರೆ, ಒಂದು ಕಾಲು ಭೂಮಿ ಮೇಲೆ ಇತ್ತು, ಇನ್ನೊಂದು ಕಾಲು ಚಂದ್ರನ ಮೇಲೆ ಇತ್ತಂದೆ ನಾನು. ನಮ್ಮ ಅವ್ವ ಬೈದ್ಲು, ಅಂತ ಹುಚ್ಚು ಕನಸು ಕಾಣಕ್ಕೆ ಹೋಗ್ಬೇಡ ಅಂದ್ಲು. ಯಾಕಂದೆ, ನಿನಗಿರೋದ ಒಂದೇ ಚಡ್ಡಿ ಅಂದ್ಲಾಕಿ. ಅದು ಹೊರದೈತು ಅಂದರೆ ಹಂಗೆ ಅಂತಾಕಿಲ್ಲ ಕಚ್ಚಾರ. ಹೆಣ್ಣು ಮಕ್ಕಳಿಗೆ ವಾಸ್ತವಿಕ ಪ್ರಜ್ಞೆ ಜಾಸ್ತಿ ಬಂಧುಗಳೇ. ಈ ಥರದ ಹಾಸ್ಯ ಪ್ರಸಂಗಗಳು ಮನೆಯಲ್ಲಿ ನಡೀತೇವೆ. ಸ್ಕೂಲ್ಗಳಲ್ಲಿ ನೀವು ಅನುಭವಿಸಿರಿ, ನಾವು ಅನುಭವಿಸಿ. ನಮ್ಮ ಕ್ಲಾಸ್ಮೇಟ್ ಒಬ್ಬ ಇದ್ದಾರೆ. ಮಾಸ್ತರ್ ಕೇಳಿದೆ, ನಿಮ್ಮಪ್ಪ ಏನು ಮಾಡ್ತಾನೆ ಅಂತ ಕೇಳಿದೆ. ಆ ಹುಡುಗ ಏನು ಅನ್ಬೇಕು, ನಮ್ಮಪ್ಪಗೆ 12 ಮಂದಿ ಮಕ್ಕಳ್ರಿ ಅಂದ. ಹೌದಲೇ, 12 ಮಂದಿ ಮಕ್ಕಳು, ನಿಮ್ಮಪ್ಪ ಏನು ಮಾಡ್ತಾನೆ ಅಂದೆ. 12 ಮಂದಿ ಮಕ್ಕಳು ಅಂತೇಳಿ ಹೇಳ್ರಿ, ಮತ್ತೆ ಇನ್ನೇನು ಹೇಳ್ಬೇಕು ನಾನು ಅಂದವ. ಅಂದ್ರೆ ಅವ್ನು ಲೆಕ್ಕಾಚಾರ ಹೆಂಗೈತೆ ನೋಡ್ರಿ. ಹೌದಲೇ, ಅಷ್ಟು ಮಂದಿ ಸೇಮ್ ಇದ್ರಿ, ನಿಮ್ಮಪ್ಪಂದು ಏನದಕ್ಕೆ ಬಿಸ್ನೆಸ್ ಅಂತ ಕೇಳಿದೆ. ಜಿರಾಕ್ಸ್ ಅಂಗಡಿ ಇದೆ ಅಂತ ಹೇಳಿದ್ದವ. ಈ ಥರದ ಉತ್ತರಗಳು, ಈ ಥರದ ಪ್ರಶ್ನೆಗಳು ಸ್ಕೂಲ್ಗಳಲ್ಲಿ ಸಿಗ್ತಾವೆ ಬಂಧುಗಳೇ. ಹಾಸ್ಯಕ್ಕಿಂತ ವಸ್ತು ಅಂತೇನಿಲ್ಲ. ಭಾಷೆ ಬಗ್ಗೆ ಹೇಳಕತ್ತಿದ್ದೆ ನಾನು. ನಾವು ಬೆಂಗಳೂರಿಂದ ಹಿಡ್ಕೊಂಡು ಹುಬ್ಬಳ್ಳಿ ತನಕ ಹೆಂಡತಿನೇ ಅಂತೀವಿ, ಶ್ರೀಮತಿ ಅಂತೀವಿ, ಮಡದಿ ಅಂತೀವಿ, ನಮ್ಮ ಕುಟುಂಬ ಅಂತೀವಿ. ಬೀದರ್ದಾಗ ಹೆಂಡತಿ ಏನಂಗ್ಲ ಅವ್ರು ಕಟ್ಲ ಅಂತಾರೆ. ಅವ್ರು ಕಟ್ಲ ಅನ್ನೋದು ಕೇಳಿರೇ ನೀವು? ನಾವು ಪಿಟ್ಲ ಕೇಳಿದ್ವಪ್ಪ, ಕಟ್ಲ ಕೇಳಿದ್ದಿಲ್ಲ. ಒಂದು ಸಲ ಬೀದರ್ ಉತ್ಸವದಿಂದ ಫೋನ್ ಮತ್ತು ಮಾಮನೆಲ್ಲ ಬೀದರ್ ಉತ್ಸವಕ್ಕೆ ಬಂತು, ತಾವು ಕಾರ್ಯಕ್ರಮ ಕೊಡ್ಬೇಕಂತಂದ್ರು. ಬರ್ತೀನಿ ರೀ ಅಂತಂದೆ. ಸಾಧ್ಯ ಆದ್ರೆ ನೀವು ಹೆಂಡತಿ ಕರ್ಕೊಂಬರ್ರಿ ಅಂತಂದ್ರು. ಬಂದ್ರೆ ಕರ್ಕೊಂಬರ್ತೀನಿ ಅಂತಂತೆ. ನಾನು ಹೆಂಡ್ತಿಗೆ ನಡಿ ಹೋಗೋಣ ಅಂತಂದೆ. ಇಲ್ಲರಿ, ನಾನು ಸುಸ್ತಾಗ್ಯದ, ನಾವು ಅಲ್ಲಿ ಆದ್ಲು. ನನಗೂ ಇದು ಬೇಕಾಗಿತ್ತು, ಒತ್ತಾಯ ಮಾಡಲಿಲ್ಲ ಮಗ. ನಾನು 2-3 ಲಗೇಜ್ ತೊಗೊಂಡು ಬೀದರ್ಗೆ ಹೋದೆ. ಬಸ್ನಾಗ ಆಟೋ ರಿಕ್ಷಾ ಮಾಡ್ಕೊಂಡು ಅವ್ರ ಮನೆಗೆ ಹೋದೆ. ಹೋದ ತಕ್ಷಣ ಶಾಣಬಸಪ್ಪ ಅಂತೇಳಿ ಕರೆಸಿದವರು. ಶಾಣಬಸಪ್ಪನವರೇ ಅಂತೇಳಿ ಬಾಗಿಲು ಬಾರಿಸಿದೆ. ಬಾಗಿಲು ತೆಗೆದ್ರು. ನಾನು ಮಹಾಮನೆ ಅಂತ ಹೇಳ್ರಿ, ಇವತ್ತು ಬೀದರ್ ಜನಕ್ಕೆ ನಗ್ಸ್ಲಾಕ್ ಬಂದೀನಿ ಅಂತಂದೆ. ನಿಮ್ಮ ಬಗ್ಗೆ ಎಲ್ಲ ಗೊತ್ತದ್ರಿ, ಪ್ರಾಣೇಶ್ವರ ಜೊತೆಗೆ ಟಿವಿಯಾಗಿ ನೋಡಿವಿ, ಒಳಗೆ ಬರ್ರಿ ಅಂತಂದ್ರು. ಒಳಗೆ ಹೋಗಿ ಕುಂತೆ. ಚಹಾ ತಂದು ಕೊಟ್ಟರು. ಚಹಾ ಕುಡ್ಲಕತ್ತಿದ್ದೆ. ಅವಾಗ ಕೇಳಿದ್ರು, ನಿಮ್ಮ ಕಟ್ಲ ಇಲ್ಲದಂದ್ರು. ನನಗೆ ಎದಿ ಡಬ್ಬು ಬಂತು. ಈ ಬೀದರ್ ಮಂದಿ ಏನು ಬಂತ ಅದಂತ ತಿಳ್ಕೊಂಡು ನಾನೇ ಕಲ್ಪನೆ ಮಾಡಿಕೊಂಡೆ. ಲಗೇಜಿಗೆ ಅಂತ ನಾನು ತಿಳ್ಕೊಂಡು ನಾನೇನಂದೆ, ಆಟೋದಾಗ ಅದಂದೆ ನಾನು. ಕಟ್ಲ ಆಟೋದ ಬಿಟ್ಟು ನೀವು ಒಬ್ಬರೇ ಚಹಾ ಕೊಡ್ತೀರಿ, ಅದಕ್ಕೂ ಕರ್ಕೊಂಬರ್ರಿ ಚಹಾ ಕೊಡ್ಸ ಮೂವಂದು, ಅದಕ್ಕೂ ಹೆಂಗ್ಲೆ ಅಂದೆ ನಾನು.